ನಿಜವಾಗ್ಲೂ ಇದು ನರೇಂದ್ರ ಮೋದಿಜಿಯವರ ಅಭೂತಪೂರ್ವವಾದ ಜಯ. ನಾವು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಮಾಡಿರುವಂತಹ ಅಭೂತಪೂರ್ವವಾದ ಜಯ. TMC ಗುಂಡಾಗಳು ಅಲ್ಲಿ ನಡೆದಂತಹ ದೌರ್ಜನ್ಯದ ಬಗ್ಗೆ ಹೇಳಿದ್ರೆ ತುಂಬಾ ಮಾತಾಡಬೇಕು. ನೋಡಿ, ಮೇದಿನಿಪುರದ ಪಕ್ಕದಲ್ಲಿರುವಂತಹ ಅನಿವಾಸಿ ಬುಡಕಟ್ಟು ಜನಾಂಗ ವಾಸಿಸುತ್ತಿದ್ದ ಒಂದು ಪ್ರದೇಶದಲ್ಲಿ ನೋಡಿ, ಹೆಸರನ್ನ ಪ್ರಸ್ತುತ ಹೇಳ್ತೀನಿ. ವರ್ಷ ಅಂತ ಅನ್ನೋ ಹುಡುಗ ಹೇಳ್ದ, ಈ ಏನು ನರೇಂದ್ರ ಮೋದಿಜಿಯವರ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಎಷ್ಟೋ ಈ ಬುಡಕಟ್ಟು ಜನಗಳಿಗೆ ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ ಅಂತ ನಿಮ್ಮ ಥರ ಒಂದು ವಾಹಿನಿ ಮುಖಾಂತರ ಒಂದು ಸಂದೇಶ ಕೊಟ್ಟ. ಅವನು ಹೇಳ್ದ, ನಮಗೂ ಇದರದ್ದು ಏನಾರ ಸೌಲಭ್ಯ ಸಿಗುತ್ತಾ ಅಂತ. ಆದರೆ ಯಾವಾಗ ಆ ವ್ಯಕ್ತಿ TMC ವಿರುದ್ಧ ನಿಂತ್ಕೊಂಡು ಮಾತಾಡ್ದ, ನಾಳೆ ಬೆಳಿಗ್ಗೆ ಅವನು ನಾಪತ್ತೆ. ನಾಳಿದ್ದು ಬೆಳಿಗ್ಗೆ ಅವನ ಹೆಣ ಅವನ ಮನೆ ಹಿಂಭಾಗದಲ್ಲಿ ಬಿದ್ದಿತ್ತು. ಒಬ್ಬ ಬುಡಕಟ್ಟು ಜನಾಂಗದ ಅವನ ಬಗ್ಗೆ ಆ ಥರ ಮಾಡ್ತಾರೆ ಅಂದರೆ ಹೇಗೆ ಅಲ್ಲಿ TMC ಕಾರ್ಯಕರ್ತರು, ಗುಂಡಾಗಳು, ಈ ಸಾಮಾನ್ಯ ಕಾರ್ಯಕರ್ತರು TV ಮುಂದೆ ಮಾತಾಡಬಾರ್ದು ಅಂತ ಪ್ಲಾನ್ ಮಾಡಿದ್ರು ಅಂದರೆ ಅದ್ರ ಬಗ್ಗೆ ದುಡ್ಡು ಆಗತ್ತೆ. ಇದಕ್ಕೆ ಒಂದು ಪ್ರಸ್ತುತ ಉದಾಹರಣೆ ಇದು. ಈ ಥರ ಸುಮಾರು ಕಾರ್ಯಕ್ರಮಗಳು ದೀದಿಯವರ ನೇತೃತ್ವದಲ್ಲಿ ಅಲ್ಲಿನ ನಮ್ಮ ಯಾರು ಬಾಯಿ ಬಿಡದರು ಥರ ನೋಡ್ರಿ, ಒಂದು ಚಾನಲ್ ಅವರು, ಹಿಂದಿ ಚಾನಲ್ ಅವರು ಹೋಗಿ ಒಂದು ನ್ಯೂಸ್ ರಿಪೋರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಗುಂಡಾಗರ್ದಿ. ಇದನ್ನೆಲ್ಲ ಬಗ್ಗಿ ಪಡಿಬೇಕು ಅಂತಾನೆ ಅಲ್ಲಿನ ಜನತೆ, ಯುವ ಜನತೆ, ಮಹಿಳೆಯರು ಈ ನಿರ್ಧಾರನ ಕೈಗೊಂಡು ಈಗ ಬಂದಿರುವಂಥ ರಿಸಲ್ಟ್ ಸಾಕ್ಷೀಭೂತವಾಗಿದೆ. ಇಂಥ ಜಯ ಇದೆಯಲ್ಲ, ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭೂತಪೂರ್ವವಾದ ಜಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿಯವರ ಈ ಹೆಚ್ಚು ಏನು ಕೆಲಸಗಳು ಮಾಡಿದ್ದಾರೆ ನಮ್ಮ ದೇಶಕ್ಕೆ, ಜನಕ್ಕೆ, ಅದನ್ನು ದಯವಿಟ್ಟು ಅಲ್ಲೂ ಕೂಡ ಸಿಗಲಿ, ಅಲ್ಲಿನ ಸಣ್ಣ ಪುಟ್ಟ ಕಾರ್ಯಕರ್ತರಿಗೂ ಸಿಗಲಿ, ಅನಿವಾಸಿ ಬುಡಕಟ್ಟು ಜನರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿನ ಜನತೆ ತೆಗೆದುಕೊಂಡಿರುವಂಥ ನಿರ್ಧಾರ ನಿಜವಾಗ್ಲೂ ಧನ್ಯವಾದಗಳು. ನಾವು ಕೂಡ ಅವ್ರ ಜೊತೆ ಇದ್ದೀವಿ, ಒಬ್ಬರು ಕಾರ್ಯಕರ್ತೆ ಅಂತ ಖುಷಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.